ತುಮಕೂರು ನಗರದ ಮಂಡಿಪೇಟೆ ಮುಖ್ಯ ರಸ್ತೆಯ ಸಂತೆ ಮೈದಾನದ ಅರವಿಂದ ನಗರದ ಆದಿಶಕ್ತಿ ಪಳೆಕಮ್ಮನವರ 3 ದಿನಗಳ ಜಾತ್ರಾ ಮಹೋತ್ಸವ ವೈಭವದಿಂದ ನೆರವೇರಿತು. ಗುರುವಾರ ಸಂಜೆಯ ಕಾರ್ಯಕ್ರಮದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಭಾಗವಹಿಸಿ ಪಳೆಕಮ್ಮನಿಗೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಸುಮಾರು 80 ವರ್ಷಗಳಿಂದ ನಿರಂತರವಾಗಿ ಆಚರಣೆಯಾಗುತ್ತಿರುವ ಆದಿಶಕ್ತಿ ಪಳೆಕಮ್ಮ ಜಾತ್ರೆ ತನ್ನದೇ ಆದ ವಿಶಿಷ್ಟ ಆಚರಣೆಗಳನ್ನು ಒಳಗೊಂಡಿದೆ. ಹಿಂದೆ ಪಳೆಕು ಎಂಬ ಮಾರಕ ಕಾಯಿಲೆ ಹರಡಿ ಜನ ಸಾವನ್ನಪ್ಪುತ್ತಿದ್ದು, ಈ ಸಂದರ್ಭದಲ್ಲಿ ಸ್ಥಳೀಯರು ಆದಿಶಕ್ತಿ ಪಳೆಕಮ್ಮ ದೇವಿಗೆ ಮೊರೆ ಹೋಗಿ ಪೂಜೆ ಸಲ್ಲಿಸಿದ ನಂತರ ಕಾಯಿಲೆ ನಿಯಂತ್ರಣಕ್ಕೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಅದೇ ನಂಬಿಕೆ ಭಕ್ತಿಯಿಂದ ಆದಿಶಕ್ತಿ ಪಳೆಕಮ್ಮ ಜಾತ್ರೆಯನ್ನ ಪ್ರತಿ ವರ್ಷ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ನರಸಿಂಹಮೂರ್ತಿ ಹೇಳಿದರು. ಸರ್, ಇದು ಪಳೆಕಮ್ಮನವರ ಜಾತ್ರೆ ಮಹೋತ್ಸವ ಇದು ಸುಮಾರು ಒಂದು 60-65 ವರ್ಷಗಳ ಹಿಂದೆ ಈ ಪ್ಲೇಗ್ ಅಂತ ಏನು ಕಾಯಿಲೆ ಬಂದಿತ್ತು ಅವಾಗಿಂದ ಇಲ್ಲಿ ಸ್ಥಾಪನೆ ಆಗಿ ತಾಯಿ ನಮ್ಮಮ್ಮ ಅದರದ್ದು ಜಾತ್ರೆ ನಾವು ಅವತ್ತಿಂದ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಊರಿಗೆ ಏರಿಯಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಜಾತ್ರೆ ಮಾಡೋದು. ಈ ಜಾತ್ರೆ ಏನಂದರೆ ಆವಾಗ ಮೊನ್ನೆ 1920-21 ಕೋವಿಡ್ ಏನು ಬಂದಿತ್ತು ಅದರಲ್ಲಿ ಪ್ರಥಮವಾಗಿ ಈ ಮೀಡಿಯಾದಲ್ಲಿ ಎಲ್ಲ ಏನು ಹೇಳ್ತಿದ್ರೆ ಈ ಪ್ಲೇಗ್ ಅನ್ನೋದು ಈ ಕಾಯಿಲೆ ಹಿಂದೆನೇ ಬಂದಿತ್ತು. ಇವಾಗ ಅದನ್ನು ಹೊಸದಾಗಿ ಕೋವಿಡ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮೀಡಿಯಾದಲ್ಲೂ ಬಂತು, ನಮ್ಮ ತುಮಕೂರು ಹೆಸರು, ನಮ್ಮ ಏರಿಯಾ ಹೆಸರು ತುಮಕೂರಿನಲ್ಲೂ ಬಂತು. ಸರ್, ಇದು 3 ದಿನ 28, 29, 30. 28ನೇ ತಾರೀಕು ಅಮ್ಮವ್ರನ್ನ ಕರ್ಕೊಂಬರ್ತೀವಿ ಮಳ್ಳೂರಿಂದ. 29ನೇ ತಾರೀಕು ಬೆಳಗಿನ ಜಾವ ಬುಧವಾರ ಆರತಿ ಮಾಡ್ತೀವಿ. 30ನೇ ತಾರೀಕು ಅಮ್ಮವ್ರನ್ನ ಸಾಗಾಗ್ತೀವಿ ಸರ್. ನಗರದ ಮರಳುದಿನ್ನೆ ದೇವಸ್ಥಾನದಲ್ಲಿ ನೆಲೆಸಿರುವ ಆದಿಶಕ್ತಿ ಪಳೆಕಮ್ಮನ ಉತ್ಸವ ಮೂರ್ತಿಯನ್ನ ಜಾತ್ರೆ ಸಂದರ್ಭದಲ್ಲಿ ಅರವಿಂದ ನಗರಕ್ಕೆ ಕರೆತಂದು 3 ದಿನ ಜಾತ್ರೆ ನಡೆಸಿ ನಂತರ ವಾಪಸ್ಸು ಕರೆದೊಯ್ಯಲಾಗುವುದು. ಪಳೆಕಮ್ಮನಿಗೆ ಅರವಿಂದ ನಗರ ತವರು ಮನೆ ಇದ್ದಂತೆ, ಮರಳುದಿನ್ನೆ ನೆಂಟರ ಮನೆ ಇದ್ದಂತೆ ಎಂದರು. ಜಾತ್ರೆಯ 2ನೇ ದಿನ ಎಲ್ಲ ಭಕ್ತರ ಕುಟುಂಬದವರು ಆರತಿ ತಂದು ದೇವಿಗೆ ಬೆಳಗಿ ಭಕ್ತಿ ಹರಕೆ ತೀರಿಸುತ್ತಾರೆ ಎಂದು ನರಸಿಂಹಮೂರ್ತಿ ಹೇಳಿದರು. ಈ ವೇಳೆ ನಗರ ಪಾಲಿಕೆ ಮಾಜಿ ಸದಸ್ಯ ಸೈಯದ್ ನಯಾಸ್ ಅಹಮದ್ ಹಾಗೂ ಸ್ಥಳೀಯ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮುಖಂಡರಾದ ಮಂಜುನಾಥ್, ದೊಡ್ಡಯ್ಯ, ರಾಜು, ಅಂಜನಮ್ಮ, ಪಾಪಣ್ಣ, ದೇವರಾಜು, ಕುಮಾರ್, ಸಿದ್ದರಾಜು, ಬಸವರಾಜು, ಮಂಜು ಮೊದಲಾದವರು ಜಾತ್ರಾ ಉತ್ಸವದಲ್ಲಿ ಭಾಗಿಯಾಗಿದ್ದರು.